ಹೇಳಿ ಎದ್ದೇಳಿ ಟೌನ್ಶಿಪ್ ಕೈಗಾರಿಕೆ ಮತ್ತು ನಿವೇಶನಗಳ ಹೆಸರಿನಲ್ಲಿ, ರಸ್ತೆಗಳ ಹೆಸರಿನಲ್ಲಿ ರೈತರ ಫಲವತ್ತಾದ ಕೃಷಿ ಜಮೀನನ್ನು ಬಲವಂತವಾಗಿ ಭೂಸ್ವಾಧೀನ ಮಾಡಿಕೊಳ್ಳುವ ಮುಖಾಂತರ ಇಡೀ ರೈತ ಕುಲವನ್ನು ಬೀದಿಗೆ ತಳ್ಳುವ ಮುಖಾಂತರ ರಿಯಲ್ ಎಸ್ಟೇಟ್ ದಂಧೆ ಮಾಡಲು ಹೊರಟಿರುವ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಪ್ರತಿ ಹಳ್ಳಿಯಲ್ಲೂ ರೈತರು ಈ ಭೂಸ್ವಾಧೀನ ವಿರುದ್ಧ ಸಿಡಿದು ನಿಲ್ಲಲು ಒಂದಾಗಿ ರೈತ ಕುಲವನ್ನು ಉಳಿಸೋಣ, ಕೃಷಿ ಭೂಮಿಯನ್ನು ಉಳಿಸೋಣ. ನಮ್ಮ ಸ್ವಾಭಿಮಾನದ ಬದುಕಿಗೆ ಬೆಲೆ ಕೊಟ್ಟಿರುವಂಥ ಕೃಷಿ ಭೂಮಿಯ ತಂಟೆಗೆ ಬರುವ ಸರ್ಕಾರಗಳಿಗೆ ಎಚ್ಚರಿಕೆಯ ಗಂಟೆಯನ್ನು ನಿಲ್ಲಿಸೋಣ. ಏನು 80ರ ದಶಕದಲ್ಲಿ ಗುಂಡೂರಾವ್ ಸರ್ಕಾರವನ್ನು ಉರುಳಿಸಿರುವ ಇತಿಹಾಸ ಇರುವಂತಹ ರೈತ ಸಂಘದ ಹೋರಾಟಕ್ಕೆ, ರೈತರ ಸ್ವಾಭಿಮಾನದ ಬದುಕಿಗೆ ಇವತ್ತು ಕೊಳ್ಳಿ ಹೊರಟಿರುವಂತಹ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಿಡದಿಯಲ್ಲಿ ನಾವು ಟೌನ್ಶಿಪ್ ಮಾಡೇ ಮಾಡ್ತೀವಿ, ನಾವು ಒಕ್ಕಲು ಎಬ್ಬಿಸಿರಿ, ರೈತರ ಕೃಷಿ ಜಮೀನನ್ನು ಭೂ ಸ್ವಾಧೀನ ಮಾಡಿಕೊಳ್ಳುತ್ತೀವಿ ಅಂತೇಳಿ ಶಪಥ ಮಾಡಿದ್ದಾರೆ. ಆ ಶಪಥಕ್ಕೆ ನಾವು ಮರು ಶಪಥವಂತೆ, ಯಾಕಂದರೆ 70-75 ವರ್ಷದ ಮುದುಕಿ ಅಂತದ ಅಮ್ಮನ ಸ್ಥಾನದಲ್ಲಿರುವಂಥ ಅವರು ಸಹ ಇವತ್ತು ಸರ್ಕಾರಕ್ಕೆ ತೊಡೆ ತಡ್ತಾ ಇದ್ರು. ಶಿವಕುಮಾರ್ ಅವರೇ, ನಮ್ಮಪ್ಪನ ಜಮೀನು ನಿಮ್ಮಪ್ಪನ ಜಮೀನಲ್ಲ, ನಿಮ್ಮಪ್ಪನ ಜಮೀನು ಇದ್ರೆ ಇಲ್ಲ ಕಿತ್ಕೊಂಡು ಹೋಗೋ ಅಂತೇಳಿ ಹೇಳಿದಂಥ ಸವಾಲು ಹಾಕಿದಂಥ ವಿಡಿಯೋಗಳು ಇವತ್ತು ವೈರಲ್ ಆಗ್ತಾ ಇದ್ವು. ಅವರು ವಯಸ್ಸಾದಂತಹ ಅಜ್ಜಿಯವರಿಗಿರೋಂಥ ತಾಕತ್ತು ಇವತ್ತು ಬಿಸಿ ರಕ್ತ ಇರುವಂತಹ ತನ್ನ ಸ್ವಾಭಿಮಾನದ ಬದುಕು ಕೊಟ್ಟಿರುವಂಥ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ಯುವಕರಿಗೆ ತಾಕತ್ತಿಲ್ವಾ? ಯಾಕಂದರೆ ಇವತ್ತು ತಲಾಂತರಗಳಿಂದ ಪೂರ್ವಜರ ಕಾಲದಿಂದ ಕೃಷಿಯನ್ನೇ ನಂಬಿರೋ ಎಂಥ ಬೆಳೆಗಳು ಬೆಳೆದಿದ್ದೀವಿ. ಇವತ್ತು ಉತ್ತಮವಾದ ಬೆಳೆಗಳನ್ನು ಬೆಳೆದು ಇಡೀ ದೇಶಕ್ಕೆ ತರಕಾರಿ, ಅದು ಬೆಂಗಳೂರಿಗೂ ತರಕಾರಿ ಕೊಡ್ತಾ ಇದ್ದೀರಿ. ಇವತ್ತು ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿರೋ ಒಂಥರ ಸರ್ಕಾರಗಳು ಮಟ್ಟೆಗೆ ಏನು ಮಣ್ಣು ತಿಂತಾ ಇದ್ದಾರಾ, ಇಲ್ಲ ಮಾತ್ರೆ ತಿಂತಾ ಇದ್ದಾರಾ? ರೈತರು ಬೆಳೆದಿದ್ದಂತೆ ಬೆಳೆನೇ ತಿಂತಾ ಇರೋದು. ಅದನ್ನು ಬಿಟ್ಟು ಇವತ್ತು ಬಿಡದಿಯಲ್ಲಿ ಟೌನ್ಶಿಪ್ ಮಾಡೇ ಮಾಡ್ತೀವಿ ಅಂತೇಳಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಮುಖ್ಯಮಂತ್ರಿಗಳು ಸವಾಲು ಹಾಕಿದರೆ ಅದಕ್ಕೆ ಸವಾಲು ಎಸೆಯುವಂಥ ರೈತರೇ ನಾವು ಮಣ್ಣು ತಿಂತಾ ಇದ್ದೀವ, ಇಲ್ಲ ಕೈಗೆ ಬಳೆ ತೊಡಸ್ಕೊತಾ ಇದ್ದೀವ? ಕೋಲಾರ ಜಿಲ್ಲಾ ರೈತ ಸಂಘದಿಂದ ಸಂಪೂರ್ಣವಾಗಿ ಬಿಡದಿ ಟೌನ್ಶಿಪ್ಪನ್ನು ನಿಮಗೆ ಭೂಸ್ವಾಧೀನವನ್ನು ವಿರೋಧಿಸಿ ನಾವು ಸಂಪೂರ್ಣವಾಗಿ ಅಲ್ಲಿನ ರೈತರಿಗೆ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ 600 ಎಕರೆನ ನೀವು ಭೂಸ್ವಾಧೀನ ಮಾಡ್ಕೊತಾ ಇದ್ದೀವಿ, ಡಿನೋಟಿಫಿಕೇಷನ್ ಹಾಕೋಗಿದೆ, ರೈತರನ್ನು ಒಕ್ಕಲೆಬ್ಬಿಸ್ತೀರಂದರೆ ಅದಕ್ಕೆ ಬಿಡೋದಿಲ್ಲ. ನಿಮ್ಮದೇ ಆದಂತಹ ನಿಮ್ಮ ಸರ್ಕಾರದಲ್ಲಿರೋ ಕೆಲವು ಶೇಲಾಗಳು ಬಂದು ನಮ್ಮ ಭೂಮಿನ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಭೂಮಿ ರೈತರ ಕೊಡೋ ಭೂಮಿ ಅಲ್ಲ, ಅದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ರೈತರ ಮೇಲೆ ಒತ್ತಡ ಹಾಕಿ ರೈತರನ್ನು ಹಿಂಸೆ ಮಾಡಿ ತೆಗೆದುಕೊಳ್ಳುವಂತಹ ರೈತರ ಸಮಾಧಿಯ ಮೇಲೆ ಬಿಡದಿ ನಿರ್ಮಿಸಲು ಹೊರಟಿರುವ ಸರ್ಕಾರಗಳೇ, ನಿಮ್ಮ ನಿರ್ಧಾರವನ್ನು ವಾಪಸ್ ಪಡೆಯಿರಿ. ಖಂಡಿತವಾಗಲೂ ಹೇಳ್ತಾ ಇದ್ದೀವಿ, ರೈತರು ಸಿಡಿದು ನಿಂತರೆ ಯಾವುದೇ ಸರ್ಕಾರ ಉಳಿಯಲ್ಲ. ನಮ್ಮ ಕೃಷಿ ಭೂಮಿ ತಂಟೆಗೆ ಬಂದರೆ ರಕ್ತ ಕ್ರಾಂತಿಯನ್ನು ಮಾಡ್ತೀವಿ, ರೈತ ಕ್ರಾಂತಿಯನ್ನು ಆಗ್ತದೆ, 3ನೇ ಮಹಾಯುದ್ಧನೂ ಮಾಡ್ತೀವಿ. ಅದನ್ನು ಬಿಟ್ಟು ನಮ್ಮ ಜೀವವನ್ನು ಪಣ್ಣಕ್ಕಿಟ್ಟಾದರೂ ಈ ಒಂದು ಕೃಷಿ ಜಮೀನನ್ನು ಉಳಿಸಿಕೊಳ್ಳುವಂತಹ ಹೋರಾಟಕ್ಕೆ ಇಡೀ ಕರ್ನಾಟಕದ ಜನತೆಯ ಪರವಾಗಿ ಬಿಡದಿಯಲ್ಲಿ ಏನು ಟೌನ್ಶಿಪ್ ಮಾಡಲು ಹೊರಟಿದ್ದೀರಾ, ಅದರ ಜೊತೆಗೆ ದೊಡ್ಡಬಳ್ಳಾಪುರದಲ್ಲಿ ಏನು ಭೂಸ್ವಾಧೀನ ಮಾಡ್ಕೊಂಡು ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಕೈ ಬಿಡಬೇಕಂತೇಳಿ ನಮ್ಮ ದೇಶದ ಎಲ್ಲ ರೈತರನ್ನು ಒಗ್ಗೂಡಿಸಿ ನಾವು ಬಿಡದಿ ಚಲೋ ಇಲ್ಲ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿಗಳು, ಗ್ರಾಮೀಣ ಹೆದ್ದಾರಿಗಳನ್ನು ಬಂದ್ ಮಾಡುವ ಮುಖಾಂತರ ಬಿಡದಿ ರೈತರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಘೋಷಣೆ ಮಾಡುವ ಜೊತೆಗೆ ಸರ್ಕಾರಗಳೇ ಎಚ್ಚರ. ರೈತರ ಕೃಷಿ ಜಮೀನಿನ ತಂಟೆಗೆ ಬರಬೇಡಿ. ನಿಮ್ಮ ಸರ್ಕಾರವನ್ನು ಉರುಳಿಸುವ ಹಂತಕ್ಕೆ ರೈತರು ನಡೆದುಕೊಳ್ಳುವ ರೀತಿ ನಡೆದುಕೊಳ್ಳಬೇಡಿ. ನಾವು ಹೇಳ್ತಾ ಇರೋದೊಂದೇ, ಚಲೋ ಬಿಡದಿ ಟೌನ್ಶಿಪ್ಗಾಗಿ ಭೂಸ್ವಾಧೀನ ಮಾಡಿಕೊಳ್ಳಿರುವ ರೈತರ ಜಮೀನಿಗಾಗಿ ಕೋಲಾರದಿಂದ ಬಿಡದಿಗೆ ಚಲೋ. ಎಚ್ಚರ, ಸರ್ಕಾರಗಳ ಎಚ್ಚರ. ರೈತ ಕ್ರಾಂತಿ ಆಗುವ ಮೊದಲು ನಿಮ್ಮ ನಿರ್ಧಾರವನ್ನು ಕೈಬಿಟ್ಟು ಈಗಾಗಲೇ ಭೂಸ್ವಾಧೀನ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿರುವ KEDB ಅಧಿಕಾರಿಗಳನ್ನು ಸಭೆ ಕರೆದು ಎಲ್ಲೆಲ್ಲಿ ಎಷ್ಟು 1000 ಎಕರೆ ಉಳಿಕೆಯಾಗಿದೆ ಅದನ್ನು ಗುರುತಿಸಿ ನೀವು ಟೌನ್ಶಿಪ್ಪನ್ನು ಮಾಡಿ, ನೀವು ಬೆಂಗಳೂರನ್ನು ಮಾಡಿ, ಯಾವುದನ್ನು ಬೇಕಾಗಿಲ್ಲ. ರೈತರ ಕೃಷಿ ಜಮೀನಿಗೆ ಬಂದರೆ ರೈತರ ಕೃಷಿ ಜಮೀನಿನ ಉಳಿವಿಗಾಗಿ, ಅವರ ಸ್ವಾಭಿಮಾನದ ಉಳಿವಿಗಾಗಿ 3ನೇ ಮಹಾಯುದ್ಧ ರೈತರಿಂದಲೇ ಪ್ರಾರಂಭವಾಗ್ತದೆ. ಅದೊಂದು ಎಚ್ಚರಿಕೆ ಗಂಟೆಯನ್ನು ರವಾನೆ ಮಾಡ್ತಾರೆ.